ಸಲ್ಲಿಸಿದಂತಹ ಚಾರ್ಜ್ ಶೀಟ್ ನಲ್ಲಿ ಇನ್ನಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಅದರಲ್ಲೂ ಕೂಡ ಪವಿತ್ರ ಗೌಡ ಚಾರ್ಜ್ ಶೀಟ್ ನಲ್ಲೂ ಏವನ್ ಆಗಿ ಯಾಕೆ ಮುಂದುವರೆದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ. ಇನ್ನು ಕಿಡ್ನಾಪ್ ಹಾಗೂ ಮರ್ಡರ್ ಎರಡರಲ್ಲೂ ಕೂಡ ಪವಿತ್ರ ನೇರ ಕೈವಾಡ ಚಾರ್ಜ್ ಶೀಟ್ ನಲ್ಲಿ ಬಯಲಾಗಿದೆ. ಶೆಡ್ ನಲ್ಲಿ ರೇಣುಕಾಸ್ವಾಮಿ ನೋಡ್ತಾ ಇದ್ದ ಹಾಗೆ ಪವಿತ್ರ ಗೌಡ ಕೆರಳಿ ಕೆಂಡವಾದ್ಲಂತೆ. ಚಪ್ಪಲಿಯಲ್ಲಿ ಮನಸ್ಸೋ ಇಚ್ಛೆ ತಿಳಿಸಿದ್ದಾಳೆ. ಶೆಡ್ ನಲ್ಲಿ ಪವಿತ್ರ ಗೌಡ ಏನೆಲ್ಲ ಮಾತನಾಡಿದ್ದಾಳೆ ಅನ್ನೋ ವಿಚಾರವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನಿಮಗೆ ನೆನಪಿರಬಹುದು, ಯಾವಾಗ ಪವಿತ್ರ ಗೌಡ ಬೇಲ್ ಅರ್ಜಿನ ಹಾಕಿದಾಗ SPP ಅವರು ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಶಿ ಇಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರರ್ ಅಂತ ಹೇಳಿದ್ರು. ಇದಕ್ಕೆ ಪೂರಕ ಅನ್ನೋ ಡೀಟೇಲ್ಸು ಬೋನ್ ಚಿಲ್ಲಿಂಗ್ ಡೀಟೇಲ್ಸ್ ಅಂತ ಕರಿತೀವಿ ಸಾಮಾನ್ಯವಾಗಿ ಕ್ರೈಮ್ನಲ್ಲಿ. ಸೊ ಅಂತಹ ಡೀಟೇಲ್ಸ್ ಅನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಈಕೆಯ ಪಾತ್ರದ ಬಗ್ಗೆ ಎಸ್ಟಾಬ್ಲಿಷ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹಾಗಾದ್ರೆ ಈಕೆ ಏನೇನೆಲ್ಲ ಮಾತನಾಡಿದ್ಲು ಕೊಲ್ಲೋಕು ಮುಂಚೆ ಡೀಟೇಲ್ಸ್ ನೋಡ್ತಾ ಇದ್ದೀರಾ. ನಿನ್ನನ್ನ ಮುಗಿಸೋದಕ್ಕೆ ಕಾಯ್ತಾ ಇದ್ದೆ ಅಂತ ರೇಣುಕಾಸ್ವಾಮಿಯನ್ನ ನೋಡಿದ ತಕ್ಷಣ ಶುದ್ಧ ಸೇಡಿನಿಂದ ವರ್ತಿಸೋಕೆ ಸ್ಟಾರ್ಟ್ ಮಾಡಿದ್ಲು ಪವಿತ್ರ ಗೌಡ ಅನ್ನೋದು ತಿಳಿದು ಬರ್ತಾ ಇದೆ. ನನಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತೀಯ ಅಂತ ಆತನ ಕಡೆಗೆ ಈಕೆ ಕೆಂಗಣ್ಣನ್ನ ಕೂಡ ಬೀರಿದ್ಲಂತೆ. ಇಷ್ಟು ಮಾತ್ರ ಅಲ್ಲ, ಬೆತ್ತಲೆ ಫೋಟೋವನ್ನ ಕಳಿಸಿ ಮುಜುಗರ ಮಾಡ್ತೀಯ ಅನ್ನೋ ರೀತಿನಲ್ಲೂ ಕೂಡ ಮುಂದುವರೆದು ಕಾನ್ವರ್ಸೇಷನ್ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ದುಡ್ಡು ಕೊಟ್ಟು ಸಾಕ್ತೀನಿ ಅಂತ ಬೇರೆ ಹೇಳ್ತೀಯಾ ಅಂತ ಕೇಳಿದ್ಲಂತೆ. ಈ ವೇಳೆ ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತಹ ಕೆಲಸವನ್ನ ರೇಣುಕಾಸ್ವಾಮಿ ಮಾಡಿದ್ದ ಅನ್ನೋದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವನನ್ನ ಉಳಿಸಬೇಡಿ, ಕೊಂದು ಬಿಸಾಕಿ ಅಂತ ತನ್ನ ಪಟಾಲಂಗೆ ಆದೇಶವನ್ನ ಈಕೆನೆ ಕೊಟ್ಟಿದ್ಲು. ಅನಂತರ ಶೆಡ್ನಿಂದ ಪವಿತ್ರ ಗೌಡ ಮನೆಗೆ ತೆರಳಿದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ. ಪವಿತ್ರ ಗೌಡ ಪ್ರಚೋದನೆಯಿಂದಲೇ ಕೊಲೆ ಆಯಿತು, ಕೊಲೆಗೆ ಮೋಟಿವೇ ಪವಿತ್ರ ಗೌಡ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಇದೇ ಕಾರಣಕ್ಕೆ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ A1. ಅಲ್ಲಿಗೆ ಒಳಸಂಚು ರೇಣುಕಾಸ್ವಾಮಿ ವಿರುದ್ಧ ಮಾಡಿದ್ದೂ ಈಕೆನೆ, ಕಿಡ್ನಾಪ್ ಮಾಡಿಸಿದ್ದೂ ಈಕೆನೆ, ಅಕ್ರಮವಾಗಿ ಆತನನ್ನ ಬಂಧನದಲ್ಲಿ ಇಟ್ಟಿದ್ದು ಕೂಡ ಈಕೆಯ ಮಾಸ್ಟರ್ ಪ್ಲಾನ್ನ ಭಾಗವಾಗಿತ್ತು, ಹಾಗೂ ಆತನನ್ನ ಕೊಲ್ಲೋದಕ್ಕೆ ಪ್ರಚೋದನೆಯನ್ನ ಕೂಡ ಈಕೆನೆ ಕೊಟ್ಲು ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಕೊಲೆಯ ಸಂಚು ಯಾರ ತಲೆಯಲ್ಲಿ ಸ್ಟಾರ್ಟ್ ಆಗಿತ್ತು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಈ ಮೂಲಕ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ದಾಖಲಿಸಿದ್ದಾರೆ.